8ರಿಂದ 10 ಗಂಟೆವರೆಗೂ ಕಲ್ಲೆಸೆದಿದ್ರೆ 500 ರೂಪಾಯಿ ಸಿಕ್ತಿತ್ತು ಅವ್ರಿಗೆ. ಈ ಕಲ್ಲೆಸೆಯುವಂತ ಪ್ರಕ್ರಿಯೆ ಇಲ್ಲ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಬದಲಾವಣೆ ಬಂದಿದೆಯಲ್ಲ, ಅದು ಬಹಳ ದೊಡ್ಡದಾಗಿರುವಂತ ಬದಲಾವಣೆ ಇಡೀ ದೇಶದ ಇತರೆ ಭಾಗದ ದೃಷ್ಟಿಯಿಂದ. ಆದ್ರೆ ಸ್ವತಃ ಕಾಶ್ಮೀರದ ಜನಕ್ಕೆ ಐ ಡೋಂಟ್ ಥಿಂಕ್ ಅವರಿಗೆ ಅದು ಯಾವತ್ತೂ ಬದಲಾವಣೆ ಅನ್ಸಿಲ್ಲ. ನಾನು ಸ್ವತಃ ಹೋಗಿರೋದ್ರಿಂದ ಹೇಳ್ತೀನಿ, ಅಲ್ಲಿನ ಜನ ಮತ್ತೆ ಹೇಳ್ತಿದ್ರು ಒಳಗೊಂದು ನಮ್ಗೆ ಕುದಿ ಇದೆ, ಅದು ಯಾವಾಗ ಬರ್ಸ್ಟ್ ಆಗುತ್ತೋ ಗೊತ್ತಿಲ್ಲ ಅಂತ. ಇಲ್ಲಿ ಅನೇಕರು ಮಾತನಾಡ್ತಾ ಹೇಳ್ತಿದೀವಲ್ಲ, ಜಮ್ಮು ಕಾಶ್ಮೀರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಯಾವ ಮಣ್ಣಂಗಟ್ಟಿಯೂ ಇಲ್ಲ. ಆ ವೋಟಿಂಗ್ ಪರ್ಸೆಂಟೇಜ್ ಯಾಕೆ ಕಾಶ್ಮೀರದಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ, ಅವರು ಡಿಸಿಸಿವ್ ಆಗಿ ಈ ಬಾರಿ ಬಿಜೆಪಿಯನ್ನ ಅಲ್ಲಿ ತೆಗಿಬೇಕು ಅಂತ ನಿಶ್ಚಯ ಮಾಡಿದ್ರಿಂದ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಈಗ ಆರ್ಟಿಕಲ್ 370 ಪರಿಸ್ಥಿತಿ ಏನಾಗಬಹುದು ಚಕ್ರವರ್ತಿ ಅವರೇ? ಈಗ ಏನು ಆಗೋದಿಲ್ಲ. ಆರ್ಟಿಕಲ್ 370ಗೆ ಅವರು ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಿಂದ ಅದು ಬರ್ಬೇಕು, ಪಾಸ್ ಆಗಿ ಬರ್ಬೇಕು. ಅಸೆಂಬ್ಲಿಯಲ್ಲಿ ಪಾಸ್ ಆಗಿ ಬಂದ ನಂತರ ಕೇಂದ್ರ ಸರ್ಕಾರ ಅದನ್ನು ಒಪ್ಕೋಬೇಕು. ಈಗ ತುಂಬಾ ದೊಡ್ಡ ಪ್ರೊಸೆಸ್ ಆಗಿದೆ. ಆರ್ಟಿಕಲ್ 370 ಇನ್ನು ಲಾಗು ಮಾಡೋದು ಅತೀವ ಕಷ್ಟ. ಕೇಂದ್ರದಲ್ಲೂ ಕೂಡ ಅವರದ್ದೇ ಸರ್ಕಾರ ಇದ್ದು ಅಲ್ಲೂ ಅದೇ ಇರಬೇಕು. ಕೇಂದ್ರದಲ್ಲಿ ಬರೀ ಕಾಂಗ್ರೆಸ್ ಇದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸಿಂಗಲ್ ಪಾರ್ಟಿಯಾಗಿ ಇನ್ ಮುಂದೆ ಅಧಿಕಾರಕ್ಕೆ ಬರ್ಲಿಕ್ಕೆ ಆಗಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡ ಪಾರ್ಟಿ ಆಗುತ್ತೆ. ಯಾವ ಪಾರ್ಟಿ ಕಾಂಗ್ರೆಸ್ ನ ಜೊತೆಗೆ ಸೇರ್ಕೊಳ್ಳುತ್ತೋ ಅವ್ರು ಬೇರೆ ರಾಜ್ಯದಲ್ಲಿ ಚುನಾವಣೆ ಎದುರಿಸಬೇಕಲ್ಲ. ಒಂದು ಕಾಶ್ಮೀರದಲ್ಲಿ 370 ತಂದ್ಬಿಟ್ಟು ಇಡೀ ದೇಶದ ಎಲ್ಲ ಕಡೆ ಅವ್ರು ಎದುರಿಸೋದು ಸುಲಭ ಇಲ್ಲ. ಹೀಗಾಗಿ ಆರ್ಟಿಕಲ್ 370 ಇನ್ನು ಲಾಗು ಆಗ್ಬೋದು. ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಹೀಗಾಗಿ ಲೀವ್ ದಟ್ ಮ್ಯಾಟರ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅದೇ ಒಂದ್ ಚಾನ್ಸ್ ಇರೋದು ಏನು ಅಂತಂದ್ರೆ, ಇವರುಗಳು ಮತ್ತೊಮ್ಮೆ ಯಾವ ಕಾಶ್ಮೀರ ಇವತ್ತು ಶಾಂತವಾಗಿದೆಯೋ ಅದಕ್ಕೆ ಕಿಮ್ಮತ್ತು ಕೊಡದಿರೋ ಎಲ್ಲಾ ಪ್ರಯತ್ನಗಳು ಆಗತ್ತಾ ಅಂತ. ಈ ಹಿಂದೆ ಫಾರೂಕ್ ಅಬ್ದುಲ್ಲಾ ಅವರು ರಾಜಾರೋಷವಾಗಿ ಯಾವ ರೀತಿ ಹೇಳಿದ್ರು ತಮಗೂ ಗೊತ್ತಿದೆ. ಮೋದಿ ಇನ್ನು 10 ಜನ್ಮ ಹುಟ್ಟಿ ಬಂದ್ರು ಕೂಡ 370 ಇದು ಮಾಡಕ್ ಆಗೋದಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಕೊನೆಗೆ ಅದು ಜಾರಿಗೆ ಬಂತು. ಈಗ ಇವ್ರದೇ ಆಟ, ನಾವು ಶಕ್ತಿ ಮೀರಿ ಅದಕ್ಕೆ ಕಿಮ್ಮತ್ ಕೊಡದೇ ಇರೋ ರೀತಿಯಲ್ಲಿ ವರ್ತಿಸೋಣ ಅನ್ನೋ ರೀತಿ ಅಜೆಂಡಾನ ಇಟ್ಕೊಂಡ್ರೆ ಅಂತ ಅದು ಸಾಧ್ಯ ಇದೆ. ನಾನು ಈ ನ್ಯಾಷನಲ್ ಕಾನ್ಫರೆನ್ಸ್ ಬಗ್ಗೆ, ಫಾರ್ ದಟ್ ಮ್ಯಾಟರ್ PDP ಬಗ್ಗೆ ಅಥವಾ ಕಾಂಗ್ರೆಸ್ ಬಗ್ಗೆ ನನಗೆ ಈ ವಿಚಾರದಲ್ಲಿ ಬಹಳ ಇದಿಲ್ಲ. ಅದಕ್ಕೆ ನಾನು ಹೇಳಿ ಕೊಟ್ಟಿದ್ದು, ಪೊಲೀಸ್ ಅವ್ರ ಕೈಯಲ್ಲಿ ಇರ್ತಾರೆ. ಈಗ ಪೊಲೀಸ್ ತಮ್ಮ ಕೈಯಲ್ಲಿದ್ದಾಗ ಬೇಕಾದ ಆಟವನ್ನು ಆಡ್ಬೋದು. ಆದ್ರೆ ಕೇಂದ್ರಾಡಳಿತ ಪ್ರದೇಶ ಇರೋದ್ರಿಂದ ಟೋಟಲ್ ಕಂಟ್ರೋಲ್ ನರೇಂದ್ರ ಮೋದಿ ಅವರೇ ಇಟ್ಕೊಳ್ಳೋದು, ಅಂದ್ರೆ ಕೇಂದ್ರವೇ ಇಟ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬಾ ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಹೀಗಾಗಿ ಜಮ್ಮು ಕಾಶ್ಮೀರವನ್ನ ನಾವು ಬಿಜೆಪಿ ಇಷ್ಟು ಕ್ಲೋಸ್ ಹತ್ರ ಬಂದು ಕಳ್ಕೊಳ್ಳೋದು ಕೂಡ ಬೇಸರದ ಸಂಗತಿ ಏನಲ್ಲ. ಯಾಕೆ ಅಂತಂದ್ರೆ ಇಂಡೈರೆಕ್ಟ್ಲಿ ಕಂಟ್ರೋಲ್ ಹೇಗೆ ದೆಹಲಿಯ ಮೇಲೆ ಕೇಂದ್ರ ಸರ್ಕಾರದ್ದೇ ಕಂಟ್ರೋಲ್ ಇದೆಯೋ ಅದೇ ತರದ ಕಂಟ್ರೋಲ್ ಇರುತ್ತೆ. ಹೀಗಾಗಿ ಅಲ್ಲಿನ ಮುಖ್ಯಮಂತ್ರಿ ಪ್ರತಿಯೊಂದು ನಿರ್ಣಯವನ್ನೂ ಕೂಡ ಗವರ್ನರ್ ಜೊತೆ ನಿರ್ಣಯ ಮಾಡಿ ತೆಗೆದುಕೊಳ್ಬೇಕು. ಮತ್ತೆ ಅಲ್ಲಿರುವಂತಹ ಗವರ್ನರ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ನಂಗನ್ಸುತ್ತೆ ಅಷ್ಟು ಸಲೀಸಾಗಿ ಅದನ್ನ ನಾವೇನು ಕಳ್ಕೊಳ್ಳುವಂತ ಭಯ ಇಲ್ಲ. ಅಲ್ಲಿ ಎಲೆಕ್ಷನ್ ನಲ್ಲಿ ನಾವು ವಿರೋಧ ಪಕ್ಷಕ್ಕೆ ಬಂದಿದೀವಲ್ಲ, ಅದು ಬಹಳ ದೊಡ್ಡ ಸಾಧನೆ. ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದ ಆಡಳಿತವನ್ನು ಹಿಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೋದು. ಮತ್ತೆ ಎರಡನೇದು PDP ರೌಟ್ ಆಗಿದೆ, ಅದನ್ನ ನಾವು ಗಮನಿಸಬೇಕಾಗಿರೋ ಸಂಗತಿ. ಕಾಶ್ಮೀರದಲ್ಲಿ ಒಂದು ವ್ಯಾಕ್ಯೂಮ್ ಇದೆಯಲ್ಲ, ನ್ಯಾಷನಲ್ ಕಾನ್ಫರೆನ್ಸ್ ಎದುರಿಸಬಲ್ಲಂತ ಒಂದು ವ್ಯಾಕ್ಯೂಮ್, ಆ ವ್ಯಾಕ್ಯೂಮ್ ಅನ್ನು ತುಂಬಲಿಕ್ಕೆ ಅಕಸ್ಮಾತ್ ಬಿಜೆಪಿಗೆ ಸಾಧ್ಯವಾಗುತ್ತೆ ಅನ್ನೋದಾದ್ರೆ ಡೆವಲಪ್ಮೆಂಟ್ ಅಜೆಂಡಾ ಇಟ್ಕೊಂಡು ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇದೊಂದು ಪಾಸಿಟಿವ್ ಹೋಪ್ಫುಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ಬೋದು ಅಂತ ಅನ್ಸುತ್ತೆ. ಇನ್ನೊಂದು ಚಕ್ರವರ್ತಿ ಸುಲಿಬೆಲೆ ಅವರೇ, 2014 ನಂತರ ಈಗ ಈ ಬ್ಯಾಲೆಟ್ ಪೇಪರಿಗೆ ಬಂದಿದ್ರು, ಅಂದ್ರೆ ಬಂದೂಕ್ ಬಿಟ್ಟೀಗ ಬ್ಯಾಲೆಟ್ ಪೇಪರಿಗೆ ಬಂದ್ರು, ಎಲೆಕ್ಷನ್ ವೋಟ್ ಹಾಕಿದ್ರು, 60% ಎಷ್ಟು ವೋಟ್ ಹಾಕಿದ್ರು. ಈಗ ಎಲ್ಲ ಒಂದ್ ಕಡೆ ದೇಶದ ಮುಕ್ಕುಟ ಮತ್ತೆ ಎನ್ಸಿಗೆ ಹೋಯ್ತು. ಇನ್ನು ಕಲ್ಲೋಡೋದೆಲ್ಲ ಶುರು ಆಗತ್ತಾ ಅಥವಾ ಮತ್ತೆ ಅಲ್ಲಿಗೆ ಎಂಡ್ ಆಗತ್ತಾ? ಇದನ್ನ ಯಾವ ತರ ವಿಶ್ಲೇಷಣೆ ಮಾಡ್ತೀರಾ ನೀವು? ಒಂದು ಕಲ್ಲು ಹೊಡೆಯೋದಕ್ಕೆ ಯಾರು ಬೆಂಬಲ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಬೆಂಬಲ ಕೊಡುವಂತವ್ರು ಪಾಕಿಸ್ತಾನಿಯರು ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ. ಬಾರ್ಡರ್ ನ ಆಚೆಗಿರುವಂತವ್ರು ಇವ್ರಿಗೆ ಬೇಕಾಗಿರುವ ಹಣವನ್ನು ಕಳಿಸ್ಕೊಡ್ತಾರೆ. ISI ತನ್ನ ನೆಟ್ವರ್ಕ್ ಅನ್ನ ಹಾಕೊಳ್ಳುತ್ತೆ. ಅಲ್ಲಿರುವ ಜಮಾತ್ ಏನಿದಾರೋ ಅವ್ರು ಕೆಲಸ ಮಾಡ್ತಿದ್ದಾರೋ ಅವ್ರು ಹಣ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಬಟ್ ಇವತ್ತಿನ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ತರ ಪಾಕಿಸ್ತಾನವನ್ನ ಅಸ್ಥಿರಗೊಳಿಸಿದೆ ಅಂತಂದ್ರೆ, ನೀವು ಗಮನಿಸಿದ್ರೆ ಗೊತ್ತಿರುತ್ತೆ. ಮೊನ್ನೆ ಇತ್ತೀಚೆಗೆ ಬಲೂಚಿಸ್ತಾನದ ಒಬ್ಬರು ನಾವು ಬಲೂಚಿಸ್ತಾನ ಪ್ರತ್ಯೇಕ ಆಗ್ಬೇಕು ಅಂತ ಕೇಳುವಂತವ್ರು, ನಾವು ಹೀಗಾಗಿ ಭಾರತದ ಸರ್ಕಾರದೊಂದಿಗೆ ನೆಗೋಷಿಯೇಟ್ ಮಾಡ್ಲಿಕ್ಕೆ ಬಯಸ್ತೀವಿ ಅಂತ. ಯಾವ ರೀತಿ ಕಾಶ್ಮೀರದಲ್ಲಿರುವಂತ ಪ್ರತ್ಯೇಕತಾವಾದಿಗಳು ಪಾಕಿಸ್ತಾನದೊಂದಿಗೆ ನೆಗೋಷಿಯೇಟ್ ಮಾಡಬೇಕು ಅಂತ ಬಯಸಿ ಭಾರತವನ್ನ ಕಿರಿಕಿರಿ ಮಾಡ್ತಿದ್ರು, ಈಗ ಬಲೂಚಿಸ್ತಾನದವ್ರು ಹಂಗೆ ಹೇಳ್ತಿದ್ದಾರೆ. ಸೊ ಈ ಕಿರಿಕಿರಿಗಳನ್ನ ಎದುರಿಸೋದು ಪಾಕಿಸ್ತಾನಕ್ಕೆ ಸುಲಭ ಇಲ್ಲ. ಹೀಗಾಗಿ ಪಾಕಿಸ್ತಾನ ಭಾರತವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ ಇನ್ನೂ ಅಷ್ಟು ಸಲೀಸಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ತಾನೇ ಕರಾಚಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಅನೇಕ ಅನ್ನೋನ್ ಗನ್ ಮ್ಯಾನ್ಗಳು ಅನೇಕರನ್ನ ಪಾಕಿಸ್ತಾನದಲ್ಲಿ ದಿನ ಬೆಳಗಾದ್ರೆ ಕೊಲ್ತಾ ಇದ್ರೆ, ಪಾಕಿಸ್ತಾನನ FATF ನ ಗ್ರೇ ಲಿಸ್ಟ್ ನಲ್ಲಿ ಇಟ್ಟಿರೋದ್ರಿಂದ ಅದಕ್ಕೆ ಭಾರತ ಸಾಕಷ್ಟು ಒತ್ತಡ ಆಗ್ತಾ ಇರೋದ್ರಿಂದ ಇಟ್ ಇಸ್ ನಾಟ್ ದಟ್ ಸಿಂಪಲ್. ಸೊ ಮೊನ್ನೆ ತಾನೇ ಈ ದೇಶದ ವಿದೇಶಾಂಗ ಸಚಿವರು ಹೇಳಿದ್ದಾರೆ, ಕಾಶ್ಮೀರದ ವಿಚಾರ ಚರ್ಚೆ ಬಿಟ್ಟೇ ಹೋಯ್ತು, ಕಾಶ್ಮೀರ ಇನ್ನು ಮಾತನಾಡುವಂತಿಲ್ಲ, ಇಟ್ ಇಸ್ ಡನ್. ಈಗೇನಿದ್ರು ಬಲೂಚಿಸ್ತಾನದ ಚರ್ಚೆ ಆಗ್ಬೇಕು ಅಂತ ಓಪನ್ ಆಗಿ ಹೇಳಲಾಗಿದೆ. ಈ ತರ ಭಾರತ ಮೊದಲನೇ ಬಾರಿಗೆ ಹೇಳ್ತಿರೋದು. ಇವೆಲ್ಲವೂ ನೋಡುವಾಗ ನನಗನ್ಸುತ್ತೆ ಭಾರತ ಇಸ್ ಸೇಫ್.
ನರೇಂದ್ರ ಮೋದಿ ಅಥವಾ ಈ ಸರ್ಕಾರದ ಕೈಯಲ್ಲಿ ಇರುವವರೆಗೂ ಭಾರತ ಸೇಫ್ ಆಗಿದೆ ಮತ್ತು ಕಾಶ್ಮೀರವನ್ನು ಉಳಿಸ್ಕೊಳ್ಳೋದು ಕಷ್ಟ ಏನಾಗ್ಲಿಕ್ಕಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಸುಲಿಬೆಲೆ ಅವರು ಇನ್ನೊಂದು ವಿಚಾರ ಮುಖ್ಯವಾಗಿ ಕೇಳಲೇಬೇಕು. ಈಗ ಭಯ ಉತ್ಪಾದನೆಯ ಕೆಲಸ ಕಾಶ್ಮೀರದಲ್ಲಿ ಹೆಚ್ಚಾಗುತ್ತಾ, ಕಳ್ಳರಿಗೆ ದಾರಿ ತೋರಿಸುವಂತ ಸರ್ಕಾರ ಬಂದ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಇದೆ ಭಯೋತ್ಪಾದನೆಯ ವಿಚಾರವಾಗಿ. ಇದೊಂದು ಭಯ ಖಂಡಿತವಾಗಿಯೂ ಇದ್ದೇ ಇದೆ. ಯಾಕೆಂದ್ರೆ ಸರ್ಕಾರ ಯಾರ ಕೈಯಲ್ಲಿರುತ್ತೋ ಅವರೊಂದ್ ಸ್ವಲ್ಪ ಫ್ರೀಡಮ್ ಜಾಸ್ತಿ ಇರುತ್ತೆ, ಅವ್ರಿಗೆ ಅವ್ರ ಹತ್ರ ಹಣ ಓಡಾಡ್ತಿರುತ್ತೆ, ಅವರು ಇದನ್ನು ಹುಟ್ಟಾಕೊಂಡು ತಮ್ಮ ಅಧಿಕಾರವನ್ನ ಇನ್ನೂ ಹೆಚ್ಚು ಗಟ್ಟಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಮತ್ತು ಕಾಶ್ಮೀರ ಈಗ ಏನ್ ಗೆದ್ದಿದ್ದಾರೋ ನ್ಯಾಷನಲ್ ಕಾನ್ಫರೆನ್ಸ್ ಈ ತರದ ಪ್ರತ್ಯೇಕತಾವಾದದ ಬೆಂಕಿಯನ್ನ ಕಿಡಿಯನ್ನ ಹಚ್ಚಿಯೇ ಗೆದ್ದಿರೋದಾಗಿರೋದ್ರಿಂದ ನನ್ಗನ್ಸುತ್ತೆ ಈ ತರದ ಒಂದು ದೊಡ್ಡ ಪ್ರಯತ್ನ ಆಗುತ್ತೆ. ನಾನು ಅನೇಕ ಜಾಗಗಳಲ್ಲಿ ಬಾರಾಮುಲಾದಲ್ಲಿರ್ಬೋದು, ಉರಿ ಸೆಕ್ಟರ್ ಆ ಭಾಗದಲ್ಲಿ, ಆನಂತರ ಈ ಕಡೆ ಅನಂತನಾಗ್ ಭಾಗದಲ್ಲೂ ಕೂಡ ಜಮಾತ್ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದೆ. ಅವರೊಂದು ಭರ್ಜರಿಯಾಗಿರುವಂತ ನೆಟ್ವರ್ಕ್ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಏನಂತಂದ್ರೆ ಒಳಗೆ ಕುದಿತಾ ಇರುವಂತ ಲಾವಾನ ಗುರುತಿಸೋದು ಬಹಳ ಕಷ್ಟ ಅಂತ ಅವ್ರು ಯಾವಾಗ್ಲೂ ಹೇಳೋರು ಅಲ್ಲಿನ ಜನರ ಜೊತೆ ಮಾತನಾಡುವಾಗ. ಬಟ್ ಈಗ ಏನಾಗಿದೆ ಅಂತಂದ್ರೆ ಪಾಕಿಸ್ತಾನ ಯಾರು ಇವ್ರಿಗೆ ಈ ಲಾವಾ ಹೊರಗೆ ಬರ್ಲಿಕ್ಕೆ ಬೇಕಾಗಿರುವ ದಾರಿ ಮಾಡ್ಕೊಡ್ಬೇಕಾಗಿತ್ತು, ಅದೇ ಪಾಕಿಸ್ತಾನ ಈಗ ಯಾವ ತರದ ಪರಿಸ್ಥಿತಿ ಇದೆ ಅಂದ್ರೆ ಸಾಯೋ ಪರಿಸ್ಥಿತಿ ಇದೆ. ಜಗತ್ತಿನ ಎಲ್ಲ ಕಡೆ ಮುಸಲ್ಮಾನರನ್ನ ಓಡಿಸ್ತಾ ಇದ್ದಾರೆ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಯುರೋಪಿನ ಜನ ಮುಸಲ್ಮಾನರನ್ನ ಓಡಿಸ್ತಾ ಇದ್ದಾರೆ. ಪ್ಯಾಲೆಸ್ತೈನಿನ ಜನರನ್ನ ಪಕ್ಕದ ಮುಸ್ಲಿಂ ರಾಷ್ಟ್ರಗಳು ತಗೊಳ್ತಾ ಇಲ್ಲ. ಸೌದಿ ಅರೇಬಿಯಾ ಹೇಳಿದೆ ಈ ಪ್ಯಾಲೆಸ್ತೈನ್ಗೂ ನಮ್ಗೂ ಸಂಬಂಧವೇ ಇಲ್ಲ, ಆ ಜನ ಏನ್ ಮಾಡಿರೋ ಹಾಳಾಗೋಗ್ಲಿ, ನಮ್ಗೆ ಸಂಬಂಧ ಇಲ್ಲ ಅಂತ. ಅಂದ್ರೆ ಮುಸಲ್ಮಾನರ ಸ್ಥಿತಿಗತಿ ಹೀಗಿರುವಾಗ ಕಾಶ್ಮೀರಕ್ಕೆ ಬೇಕಾಗಿರುವಂತ ಬೆಂಬಲ ಇನ್ ಮುಂದೆ ಸಿಗೋದು ಬಹಳ ಕಷ್ಟ. ಹೀಗಾಗಿ ಬಹಳ ಗಂಭೀರವಾದ್ದೇನೋ ಮಾಡಬಿಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಈ ಎಲೆಕ್ಷನ್ ಗಿಂತ ಸ್ವಲ್ಪ ದಿನಗಳ ಮುಂಚೆ ಹೇಗೆ ನಮ್ಮ ಯಾತ್ರಿಕರು ಹೋಗ್ತಾ ಇದ್ದ ಬಸ್ ಅನ್ನ ಹಳ್ಳಕ್ಕೆ ಉರುಳಿಸುವಂತ ಪ್ರಯತ್ನ ಆಗಿತ್ತು, ಹೇಗೆ ಸೈನಿಕರು ಹೋಗುವಂತ ಬಸ್ಸಿಗೆ ಏನೋ ತೊಂದರೆ ಮಾಡುವಂತ ಪ್ರಯತ್ನ ಆಗಿತ್ತು, ಆ ತರದ ಎಲ್ಲ ಪ್ರಯತ್ನಗಳು ಡೆಫಿನೆಟ್ಲಿ ಮಾಡ್ತಾರೆ. ಭಾರತ ಅದನ್ನು ಎದುರಿಸಬೇಕು ಅಷ್ಟೇ. ಐ ಥಿಂಕ್ ಭಾರತದ ಆರ್ಮಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ದೇ ನೋ ಹೌ ಟು ಹ್ಯಾಂಡಲ್ ದಿಸ್ ಅಂತ ನಂಗೆ ಅನ್ಸುತ್ತೆ. ಇನ್ನು ಹರಿಯಾಣದ ವಿಚಾರಕ್ಕೆ ಬರೋಣ ಸುಲಿಬೆಲೆ ಅವರೇ. ಅತ್ಯದ್ಭುತವಾದಂತಹ ಪರ್ಫಾರ್ಮೆನ್ಸ್ ಬಿಜೆಪಿಯಿಂದ. ಈಗ ಒಂದು ವಿಂಗ್ ಯಾವ ರೀತಿ ಇತ್ತು ತಾವು ಕೂಡ ಗಮನಿಸಿದಿರಿ. ಮೋದಿ ಸರ್ವಾಧಿಕಾರಿ ಅಂತ ಪೋಟ್ರೆ ಮಾಡಿದ್ದು, ಆ ಕುಸ್ತಿಪಟುಗಳ ನಿಲುವು, ಮೋದಿ ಅವರೇ ಸ್ವತಃ ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡದೆ ತಮ್ಮ ನಿಲುವು ಈ ರೀತಿ ಇದೆ ಅನ್ನುವಂಥದ್ದನ್ನು ಸಾರಿದ್ದು, ಮೋದಿ ಅವರ ಬಗ್ಗೆ, ಅವರ ಯೋಜನೆಗಳ ಬಗ್ಗೆ, ಅವರ ಅಧಿಕಾರದ ಬಗ್ಗೆ, ಅವರ ಪಕ್ಷದ ಬಗ್ಗೆ ಇವರು ನಿರಂತರವಾಗಿ ಡಂಗೂರ ಸಾರುತ್ತಾ ಬಂದಿದ್ದೆಲ್ಲವೂ ಕೂಡ ಈ ಫಲಿತಾಂಶದ ಮೂಲಕ ಸುಳ್ಳಾಗಿದೆ ಅನ್ನುವಂಥ ಸಂದೇಶ ಹೋಗಿದೆಯಾ? ಡೆಫಿನೆಟ್ಲಿ ಹೌದು. ಇದೊಂಥರ ಯಾರ್ಯಾರು ಭಾರತದ ವಿರೋಧಿ ನರೇಟಿವ್ ನ ಸೆಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೋ, ನಾನು ಬಿಜೆಪಿ ವಿರೋಧಿ ಮೋದಿ ವಿರೋಧಿ ನರೇಟಿವ್ ಬಗ್ಗೆ ಮಾತನಾಡೋದೇ ಇಲ್ಲ. ಅದು ಮಾಡಬಹುದು, ಅದು ಪೊಲಿಟಿಕ್ಸ್ ಅಲ್ಲಿ ನೀವು ಮಾಡಬಹುದು. ಆದ್ರೆ ಭಾರತ ವಿರೋಧಿ ನರೇಟಿವ್ ನ ನೀವು ಸೆಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದಿದ್ದೀರಾ, ಇಟ್ ಈಸ್ ಡೇಂಜರಸ್. ಈಗ ನೀವು ವಿನೇಶ್ ಫೋಗಟ್ನೆ ತೆಗೆದುಕೊಳ್ಳೋದಾದ್ರೆ ಆಕೆ ಅಲ್ಲಿ ಗೆಲ್ಲಲಿಕ್ಕೋಸ್ಕರ ಆಕೆಗೆ ಬೇಕಾಗಿರುವಂತ ಪ್ರೈವೇಟ್ ಟ್ರೈನರ್ ನ ಕೊಡ್ಲಾಯ್ತು, ಆಕೆಗೆ ಬೇಕಾಗಿರುವಂತ ಆಕೆ ಕೇಳಿದಂತ ವ್ಯವಸ್ಥೆಗಳನ್ನ ಮಾಡ್ಕೊಡ್ಲಾಯ್ತು, ಆಕೆಗೋಸ್ಕರ ಕೆಲವು ಅಧಿಕಾರಿಗಳನ್ನ ಬದಲಾಯಿತು, ಆಕೆಗೋಸ್ಕರ ಎಲೆಕ್ಷನ್ ಮತ್ತೆ ಮಾಡ್ಲಾಗಿ ಅದರಲ್ಲಿ ಎಲೆಕ್ಷನ್ ಆಕೆ ಹೇಳಿದಂತೆ ಏನೆಲ್ಲಾ ಸರ್ಕಸ್ ಮಾಡ್ಲಾಯ್ತು. ಕೊನೆಗೆ ಆಕೆ ವೆಯ್ಟ್ ಜಾಸ್ತಿ ಆಗಿದೆ ಅಂತ ಗೊತ್ತಾದಾಗ ಹರೀಶ್ ಸಾಳ್ವೆ ಅವ್ರನ್ನ ಇಟ್ಟು ಅಂತಾರಾಷ್ಟ್ರೀಯವಾಗಿರುವಂತ ಕೋರ್ಟ್ ನಲ್ಲಿ ಫೈಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆನೆಲ್ಲ ಮಾಡಿದ ನಂತರವೂ ಕೂಡ ಆಕೆ ಗ್ರೌಂಡ್ ಅಲ್ಲಿ ಹೇಳ್ಕೊಂಡು ತಿರುಗಾಡಿದ್ದೇನು ಅಂತಂದ್ರೆ ಬಿಜೆಪಿ ನಂಗೇನು ಸಪೋರ್ಟ್ ಅಥವಾ ಕೇಂದ್ರ ಸರ್ಕಾರ ನಂಗೇನು ಸಪೋರ್ಟ್ ಮಾಡ್ಲಿಲ್ಲ, ನಾನೇನಾದ್ರೂ ಹೋಗಿ ಒಲಿಂಪಿಕ್ಸ್ ನಲ್ಲಿ ಫೈಟ್ ಮಾಡಿದ್ದೀನಿ ಅಂದ್ರೆ ಪ್ರಿಯಾಂಕಾ ಚೋಪ್ರಾ ಅಂತ, ಪ್ರಿಯಾಂಕಾ ಗಾಂಧಿಯ ಕಾರಣಕ್ಕೋಸ್ಕರ ನಾನು ಫೈಟ್ ಮಾಡಿದ್ದೀನಿ ಅಂತ. ಸೊ ಇವೆಲ್ಲವನ್ನೂ ನಾನು ಹೇಳ್ಬೇಕಾದಾಗ ನನಗೆ ಒಂದ್ ಅನ್ಸದ್ ಏನು ಅಂತಂದ್ರೆ, ಈ ತರದೊಂದು ಆಂಟಿ ಇಂಡಿಯಾ ನರೇಟಿವ್ ಅನ್ನು ಯಾರು ಸೆಟ್ ಮಾಡ್ಲಿಕ್ಕೆ ಕೊಡ್ತಾರೋ ಅವ್ರನ್ನ ಜನ ತಿರಸ್ಕರಿಸ್ತಾರೆ ಅಂತ. ರಾಹುಲ್ ಗಾಂಧಿಯನ್ನು ಕೂಡ ಈಗ ತಿರಸ್ಕರಿಸಿರೋದು ವಿತೌಟ್ ದರ್ ನಾಲೆಜ್. ಲೋಕಸಭಾ ಚುನಾವಣೆಯಲ್ಲಿ ದಲಿತರು ವೋಟ್ ಮಾಡಿದ್ದಾರೆ, ದಲಿತರು ಅವ್ರು ಹೇಳಿದಂತ ಸುಳ್ಳುಗಳನ್ನು ಕೇಳ್ಕೊಂಡು ವೋಟ್ ಮಾಡಿದ್ದಾರೆ. ಬಟ್ ಈಗ ಇದು ಆಂಟಿ ನ್ಯಾಷನಲ್ ಅಂತ ಗೊತ್ತಾದ್ಮೇಲೆ ಅವ್ರು ತಿರಸ್ಕರಿಸಿರುವಂತ ರೀತಿ ಇದೆಯಲ್ಲ, ಇದು ಬಹಳ ಅದ್ಭುತವಾಗಿದೆ ಅಂತ. ಸೊ ಹೀಗಾಗಿ ಕಾಂಗ್ರೆಸ್ಗೆ ಮತ್ತು ಇವ್ರಿಗೆಲ್ರಿಗೂ ಒಂದು ಹೇಳ್ಬೋದಾಗಿರುವಂತ ಸಂಗತಿ ಅಂತಂದ್ರೆ, ಆಂಟಿ ನ್ಯಾಷನಲ್ ಆಗಿರುವಂತ ನರೇಟಿವ್ ನೀವು ಯಾವಾಗ ಸೆಟ್ ಮಾಡ್ತೀರೋ ಆಗ ಈ ದೇಶದಿಂದ ನಿರ್ನಾಮವಾಗಿ ಹೋಗ್ತೀರಾ ಅನ್ನೋದನ್ನ ಅವ್ರಿಗೆ ಹೇಳ್ಬೇಕಾಗಿದೆ. ಇದನ್ನ ಇಂದಿರಾ ಗಾಂಧಿಯು ಏನ್ ಸೆಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು 1975 ನಲ್ಲಿ, ಅವ್ರು ರೌಟ್ ಆಗಿದ್ರು. ಮತ್ತೆ ನ್ಯಾಷನಲಿಸಂ ಬೇಸ್ ನಲ್ಲೇ ಅವರು ತಮ್ಮ ಪಾರ್ಟಿಯನ್ನು ಕಟ್ಕೊಂಡು ಬಂದ ನಂತರವೇ ಉಳ್ಕೊಂಡಿದ್ದು ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು ಅಂತ. ಸೊ ಈ ದೃಷ್ಟಿ ನೋಡೋದಾದ್ರೆ ಈ ಫಾರ್ಮರ್ಸ್ ಪ್ರೊಟೆಸ್ಟ್ ಕೂಡ ಫೇಲ್ಯೂರ್ ಅಂತ ಆಯ್ತು. ಇದರ ಕಾರಣಕ್ಕೋಸ್ಕರ ನನ್ಗನ್ಸುತ್ತೆ ಪಂಜಾಬ್ನಿಗೆ ಯಾರು ಸಪೋರ್ಟ್ ಮಾಡ್ತಿದ್ರು ಖಲಿಸ್ತಾನಿ ಉಗ್ರರು, ಅವರಿಗೆ ಬಹಳ ದೊಡ್ಡ ಹೊಡೆತ ಇದರಿಂದ ಬಿದ್ದಿರ್ಬೇಕು. ಇನ್ 5 ವರ್ಷಗಳ ಕಾಲ ಹರಿಯಾಣ ಕೈಯಲ್ಲಿರೋದ್ರಿಂದ, ಸದ್ಯಕ್ಕೆ ಹರಿಯಾಣದಲ್ಲಿ ಎಲೆಕ್ಷನ್ ಇಲ್ಲದೆ ಇರೋದ್ರಿಂದ ಬಿಜೆಪಿ ತನ್ನ ಅಧಿಕಾರದ ಮೇಲೆ ಪೂರ್ಣ ಬಹುಮತದ ಮೇಲೆ ನನ್ನ ಗವರ್ಮೆಂಟ್ ಮಾಡುತ್ತೆ ಅನ್ನೋದು ಖಾತ್ರಿ ಆಗೋಯ್ತು ಅಂತಂದ್ರೆ ಡೆಫಿನೆಟ್ಲಿ ಈ ತರದ ಫಾರ್ಮರ್ ಪ್ರೊಟೆಸ್ಟ್ಗಳಿಗೂ ಕೂಡ ಒಂದು ಕಿಡಿ ಹಚ್ಚಿದಂತಾಗುತ್ತೆ. ಅಂಡ್ ಲೆಟ್ ಮಿ ರಿಮೈಂಡ್ ಯು,
ಭಾರತದಲ್ಲಿರುವಂತ ಅಮೆರಿಕಾದ ರಾಯಭಾರಿ ಎರಿಕ್ ಗಾರ್ಸೆಟಿ ಈ ಫಾರ್ಮರ್ಸ್ ಪ್ರೊಟೆಸ್ಟ್ ಲೀಡರ್ ಗಳನ್ನ ತಾನು ಪ್ರತ್ಯೇಕವಾಗಿ ಕರೆದು ಮಾತನಾಡಿದ್ದ. ಮತ್ತು ಆ ನಂತರ ರಾಹುಲ್ ಗಾಂಧಿಯೊಂದಿಗೂ ಕೂಡ ಈ ತರದ ಚರ್ಚೆಗಳಾಗಿದ್ವು. ರಾಹುಲ್ ಗಾಂಧಿ ಸಂಸತ್ನಲ್ಲಿ ಅವ್ರನ್ನ ಕರೆಸಿ ಮಾತನಾಡಿದ್ರು. ಅಂದ್ರೆ ಏನೋ ಒಂದು ದೊಡ್ಡದನ್ನು ಮಾಡ್ಲಿಕ್ಕೆ ಹೊರಟಿದ್ರಲ್ಲ, ನನಗಂತೂ ಒಂದು ರಿಲೀಫ್ ಇದೆ. ಆ ದೊಡ್ಡದನ್ನು ಮಾಡೋದು ಇನ್ನೊಂದ್ 2 ತಿಂಗಳು ಮುಂದಕ್ಕೆ ಪೋಸ್ಟ್ಪೋನ್ ಆಗುತ್ತೆ, ಬಿಕಾಸ್ ಕಾಂಗ್ರೆಸ್ಗೆ ಆ ಗ್ರೌಂಡ್ ಇಲ್ಲ ಅಂತ ಅರ್ಥ ಆಯ್ತು ಅಂತ. ಸೊ ಐ ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ಹರಿಯಾಣ ಪೀಪಲ್ ಅಂಡ್ ಜಮ್ಮು ಕಾಶ್ಮೀರ ಪೀಪಲ್. ಇನ್ನೊಂದು ಚಕ್ರವರ್ತಿ ಸೂಲಿಬೆಲೆ ಅವರೇ, ಈಗ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲೋ ಮುಖಾಂತರ ದೊಡ್ಡ ತೊಂದು ಕಳ್ಕೊಂತು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶಂಭು ಗಡಿಯಲ್ಲಿ ಇನ್ನೂ ಕೂಡ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು, ಕಾಂಗ್ರೆಸ್ ಅದಕ್ಕೆ ಬೆಂಬಲವನ್ನ ಸೂಚಿಸಿತ್ತು. ಆದ್ರೆ ಲಾಸ್ಟ್ ಟೈಮ್ ದೆಹಲಿ ತಲುಪುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹರಸಾಹಸ ಪಟ್ಟರು. ಲಾಸ್ಟ್ ಟೈಮ್ ಬಿಜೆಪಿ ಸರ್ಕಾರ ಇರುವಂತ ನಿಟ್ಟಿನಲ್ಲಿ ತಡೆ ಹಿಡಿಯಲಾಯಿತು. ಈ ಸತಿ ಅದು ಇನ್ ಕೇಸ್ ಏನಾದ್ರೂ ಹರಿಯಾಣ ಗೆದ್ದಿದ್ರೆ ಬಹಳ ಈಸಿಯಾಗಿ ತಲುಪಬಹುದಿತ್ತು, ಕೇಂದ್ರ ಸರ್ಕಾರವನ್ನು ಕೂಡ ಅಲ್ಗಾಡಿಸುವಂತ ಪ್ರಯತ್ನ ಮಾಡಬಹುದಿತ್ತು. ಇನ್ನೊಂದು ಕಡೆ ಈ ಗುರುಗ್ರಾಮ ಎನ್ನುವಂಥದ್ದು ಕೂಡ IT ಹಬ್ ಎಲ್ಲ ಹಾಕೊಂಡಿದೆ. ಈಗ ನಮ್ಮ ಸ್ಟೇಟಲ್ಲಿ ಈಗ ಇಲ್ಲಿ ಕರ್ನಾಟಕ ಹೆಂಗೆ ಬೆಂಗಳೂರಲ್ಲಿ IT ಹಬ್ಬು, ಅದೇ ಥರ 2 ದಕ್ಷಿಣ ಭಾರತದಲ್ಲಿ ಇರುವಂಥದ್ದು, ಒಂದು ತೆಲಂಗಾಣ ಬಿಟ್ಟರೆ ಬೆಂಗಳೂರು ಅಂದ್ರೆ ಕರ್ನಾಟಕ ಎಲ್ಲ ಒಂದ್ ಕಡೆ ದೊಡ್ಡ ಸೋಲಿಗೆ ಕಾರಣ ಆಯಿತು ಅಂತಾನೆ ಹೇಳ್ಬೋದಂತ. ಇನ್ಕಮ್ ಇದರಲ್ಲೂ ಕೂಡ ಸೋಲಿಗೆ ಕಾರಣ ಆಯಿತು ಹಾಗಾದ್ರೆ ಕಾಂಗ್ರೆಸ್ಗಂತ. ಕಾಂಗ್ರೆಸ್ ಕೆಟ್ಟ ಸೋಲಿದು. ಕಾಂಗ್ರೆಸ್ ಇದನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಬಹಳ ಕಾಲ ಬೇಕು. ಕಾಂಗ್ರೆಸ್ಸಿಗೆ ಲೋಕಸಭಾ ಚುನಾವಣೆ ಗೆದ್ದು ಸೋತಂತೆ. ನಿಮ್ಗೆ ಗೊತ್ತಿರಬೇಕು, 99 ಸೀಟ್ಸ್ ಬಂತು, ಆದ್ರೆ 99 ಬಹುಮತ ಅನ್ನೋ ತರ ಅವ್ರು ಕುಣಿದಾಡ್ಬಿಟ್ರು. ಬಿಕಾಸ್ ನಾವು 99 ಗೆದ್ಬಿಟ್ವಿ ಅನ್ನೋದೇ ಬಹಳ ದೊಡ್ಡ ನಂಬರ್ ಆಗಿತ್ತು ಅವರಿಗೆ. ಆದ್ರೆ ಈ ಹರಿಯಾಣ ಸೋಲಿದೆಯಲ್ಲ, ಅವ್ರು ಜೀರ್ಣಿಸ್ಕೊಳ್ಳಿಕ್ ಬಹಳ ಟೈಮ್ ಬೇಕು. ಯಾಕೆ ಅಂತಂದ್ರೆ ಹರಿಯಾಣದಲ್ಲಿ ಗೆಲ್ತೀವಿ ಅಂತ ನಂಬಿಕೆ ಇತ್ತು. ಐ ಕೆಪ್ಟ್ ಲಿಸನಿಂಗ್ ಸುಪ್ರಿಯಾ ಶ್ರೀನಾಥೆ ಹೇಳಿದ್ರು, ಹರಿಯಾಣದಲ್ಲಿ 15ರಿಂದ 20 ಸೀಟಿಗಿಂತ ಹೆಚ್ಚು ಬಿಜೆಪಿಗೆ ಬಂದ್ರೆ ನನ್ನ ಹೆಸರನ್ನು ಬದಲಾಯಿಸ್ಬಿಡಿ ಅಂತ. ಗೊತ್ತಿಲ್ಲ ಇವತ್ತೇನ್ ಹೆಸರು ಇಟ್ಕೊಳ್ತಾರೋ ಅಂತ, ಬಟ್ ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇತ್ತು. ಅದು ಸೋತಿದ್ರಿಂದಾಗಿ ಯಾರನ್ನ ಲೀಡರ್ ಅಂತ ಕಾಂಗ್ರೆಸ್ಸಿಗೆ ಒಪ್ಕೊಂಡಿದ್ರು ಅದು ಫ್ಲೂಕ್ ಅಂತ ಆಯ್ತು. ಇಲ್ಲಿ ರಾಹುಲ್ ಗಾಂಧಿ ಗೆದ್ದಿದ್ದು DK ಶಿವಕುಮಾರ್ ರವರ ತಂತ್ರಗಾರಿಕೆಯ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಗೆದ್ದಿದ್ದೆ ಹೊರತು ರಾಹುಲ್ ಗಾಂಧಿಯ ಮ್ಯಾಜಿಕ್ ಅಲ್ಲ ಅಂತ ಪ್ರೂವ್ ಆಯ್ತು. ಮತ್ತು ಕೊನೆ ಭಾಗವಾಗಿ ಒಂದೇ ಒಂದು ಕ್ವಿಕ್ ರಿಯಾಕ್ಷನ್ ನಿಮ್ಮಿಂದ ತಿಳ್ಕೊಂಡ್ಬಿಡ್ತೀನಿ. ನಾವು ಈಗಲೂ ಕೂಡ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಅಂತ ಯಾವುದೇ ಆತಂಕ ಇಲ್ಲದೆ ಹೇಳ್ಬೋದಲ್ವಾ? ಡೆಫಿನೆಟ್ಲಿ ಹೇಳ್ಬೋದು. ಇನ್ನು ನರೇಂದ್ರ ಮೋದಿ ಎಲ್ಲಿವರೆಗೂ ಇರ್ತಾರೋ ಆ ನಂತರವೂ ಕೂಡ ಕಾಶ್ಮೀರ ಪುರವಾಸಿ ನಮ್ದೇ ಆಗಿರುತ್ತೆ. ಇನ್ಫ್ಯಾಕ್ಟ್ ಬರ್ದಿಟ್ಕೊಳ್ಳಿ, ಇದು ಎಕ್ಸ್ಟೆಂಡ್ ಆಗುತ್ತೆ. ಭಾರತ POKನು ಕೂಡ ಒಳಗೆ ತೆಗೆದುಕೊಳ್ಳೋ ಕಾಲ ಬಹಳ ದೂರ ಇಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸುಲಿಬೆಲೆ ಅವರೇ, ಇಷ್ಟೊತ್ತಿನವರೆಗೂ